ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಯುಗಾದಿ ಹಬ್ಬದ ಲಾಗು ಗೈಸ್. ಎಲ್ರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಗೈಸ್. ಯುಗಾದಿ ಹಬ್ಬದ ದಿನ ನಾವು ತೋರಣ ಎಲ್ಲ ಕಟ್ಟಿ ಹಬ್ಬ ಮಾಡ್ತೀವಿ. ಎಲ್ಲರ ತೋರಣ ಎಲ್ಲ ಕಟ್ಟಿ ಹಬ್ಬ ಮಾಡ್ತಾಯಿದ್ರು. ನಾನು ಭವಾನಿ ಕಾಲ್ ಮಾಡಿದ್ಲು ಅಂತೇಳಿ ಕಬಡ್ಡಿಗೆ ಹೋಗ್ತಾಯಿದ್ದೀವಿ ಬಾ ಅಂತ ಹೋಗೋಣ ಅಂತ ನಾನು ರೆಡಿಯಾಗಿ ಲಾಗ್ನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನೂ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ಕೋತಾ ಇದ್ದೀನಿ. ಆಲ್ರೆಡಿ ಭವಾನಿಯವ್ರು ಕೇರ್ನಗರ ಬಂದು ಬಸ್ ಹತ್ಬಿಟ್ಟಿದ್ರು. ನಾನು ಹೊರಡೋದೇ ಲೇಟಾಗಿ ಹೋಗಿತ್ತು. ಹೋಗಿ ನಾನು ಬಸ್ ಹತ್ಕೊಂಡು ಸರಿ ಅಂತ ಕೇರ್ನಗರದಿಂದ ಹೆಬ್ಬಾಳಿಗೆ ಹೋದ್ವಿ. ಹೆಬ್ಬಾಳಿಂದ ಕಬಡ್ಡಿಗೆ ಆಟೋದಲ್ಲಿ ಹೋಗ್ಬೇಕಿತ್ತು ಗೈಸ್, ಅದಕ್ಕೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಕಬಡ್ಡಿಗೆ ಬಂದೋ ಗೈಸ್. ಕಬಡ್ಡಿಗೆ ಬಂದ ತಕ್ಷಣ ಫಸ್ಟು ಹೊಳೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ಪೂಜೆ ಸಾಮಾನು ಹತ್ರ ಎಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಎಲ್ಲರೂ ಹೊಳೆ ಹತ್ರ ಹೋದ್ವಿ. ಫಸ್ಟು ಅವ್ರ ಅಮ್ಮ ಸ್ನಾನ ಮಾಡಿ ಉಳಿ ಸೇವೆ ಮಾಡಬೇಕಿತ್ತಂತೆ, ಅದಕ್ಕೆ ಅಂತೇಳಿ ಫಸ್ಟು ಹೊಳೆ ಹತ್ರ ಹೋದ್ವಿ. ಅವರೆಲ್ಲ ಸ್ನಾನ ಮಾಡ್ತಾಯಿದ್ರು, ನಾವು ಹಂಗೆ ಕೂತಿದ್ವಿ. ಅಲ್ಲಿ ನೀರು ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಗೈಸ್. ಆಳ ಇದೆ ಅಂತ ಹೇಳಿದ್ರು, ಬಟ್ ಅಲ್ಲಿ ಚಿಕ್ಕ ಮಕ್ಕಳು ಮುಳುಗ್ತಾ ಇರಲಿಲ್ಲ, ಅಷ್ಟು ಕಡಿಮೆ ಇತ್ತು ನೀರು. ಎಲ್ಲ ಆಟ ಆಡ್ತಾಯಿದ್ರು, ಮಕ್ಕಳೆಲ್ಲ ಈಜೊಡಿತಾಯಿದ್ರು. ತೆಪ್ಪದಲ್ಲೂ ಹೋಗೋರು ಹೋಗ್ತಾಯಿದ್ರು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ನಾವು ನೋಡ್ತಾ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನೀನು ರೆಡಿಯಾಗಿರೋ ಸಾಕು, ಮಾತಾಡು. ಏನು ಹೇಳ್ಬೇಕು, ಏನು ಮಾತಾಡಲಿ? ಗೈಸ್, ಏನು ಗೊತ್ತಾ, ಜೋರಾಗಿ ಮಾತಾಡು. ಏನು ವ್ಲಾಗ್ ಮಾಡ್ತಾ ಇದ್ದೀನಿ, ಮಾತಾಡು ಅಂತೇಳಿ ನಮ್ಮ ಹತ್ರ ಮಾತಾಡ್ತೀನಿ. ಗೈಸ್, ಹಿಂಗೆ ಬರ್ತಾಯಿದ್ವಾ, ರೆಡಿಯಾಗಿ ಬಂದಿದ್ದೀವಿ. ಆದರೆ ಇಲ್ಲಿ ನನ್ನ ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಬಿದ್ದೋಗಿ ಸ್ಟಿಕ್ಕರ್ ತಗೋಬೇಕು, ಅದನ್ನೇ ಹಾಕೋದೀಗ ಮಾತಾಡಿದ್ದಾನು. ಭವಾನಿದು ಸ್ಟಿಕ್ಕರ್ ಬಿದ್ದೋಗಿತ್ತು ಗೈಸ್, ಅದಕ್ಕೆ ಸ್ಟಿಕ್ಕರ್ ತಗೊಳ್ಳೋಣ ಅಂತ ಬಂದ್ವಿ. ಸ್ಟಿಕ್ಕರ್ ತಗೋತಿದ್ವಿ. ಅದೇ ಟೈಮ್ಗೆ ಅಲ್ಲಿ ಏನೋ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು, ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಗೈಸ್. ಆಮೇಲೆ ಅಲ್ಲಿ ಗದ್ಗೆ ಹತ್ರ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ನಾವು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಫಸ್ಟು ಗದ್ಗೆ ಹತ್ರ ಹೋದ್ವಿ. ಈಚೆ ಗದ್ಗೆ ಹತ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ. ನನಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಂಗೆ ಹಾಕಿರ್ತೀನಿ. ಮೀನ್ ಹತ್ರ ಅಷ್ಟು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ದರ್ಶನ ಎಲ್ಲ ಚೆನ್ನಾಗಾಯ್ತು ಗೈಸ್. ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ. ನಾನು ಏನಾದರೂ ಯಾರಾದರೂ ಬೈತಾರೆ ಅಂತ ಫೋನೇ ತೆಗಿಲಿಲ್ಲ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಅಲ್ಲಿಂದ ಬಂದು ಪ್ರಸಾದ ಎಲ್ಲ ತೊಗೊಂಡು ನಾವು ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್ ತೊಗೋತಾ ಇದ್ದೀವಿ. ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನೋಡಿ. ಸಿಂಗಲ್ ಪೋಸು, ಸಿಂಗಲ್ ಪೋಸ್ ಮಧ್ಯೆ ನಿಂತ್ಕೊ ಬನ್ನಿ, ಇನ್ನೇನು ಯಾರು ಬತ್ತಲ್ಲ. ನಾವು ಈಚೆ ಬಂದು ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಮಜ್ಜಿಗೆ ಪಾನಕ ಕೊಡ್ತಾಯಿದ್ರು ಗೈಸ್, ಅದೆಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಗೈಸ್ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ವಿ. ಮನೆಗೆ ಸಿಗೇ ಹೆಬ್ಬಾಳಿಗೆ ಹೋಗೋಣ. ಏನಾದರೂ ತಗೋ ಅಂದರೆ ತಗೋತಾರೆ. ಬಂದಿರೋದೇ ಜಾತ್ರೆಗೆ ಗೈಸ್, ಎಲ್ಲ ಜಾತ್ರೆ ಥರನೇ ಇರುತ್ತೆ. ಅದಕ್ಕೆ ಜಾತ್ರೆಯಲ್ಲಿ ಏನಾದರೂ ತಗೋ ಅಂತಿರೋದು. ಏನು ಬೇಡ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಆಟೋ ಹತ್ತಿ ಹೆಬ್ಬಾಳಿಗೆ ಹೋಗಿ ಅಲ್ಲಿಂದ ಮತ್ತೆ ಕೇರ್ನಗರಕ್ಕೆ ಬಸ್ ಹತ್ತಿದ್ವಿ. ಎಲ್ಲ ಹೋಗಿತ್ತು ಗೈಸ್. ಮನೆಗೆ ವಾಪಸ್ ಕೆಂಪಸ್ ಹತ್ಕೊಂಡು ವಾಪಸ್ ಬಂದ್ವಿ.
ಕೆ ಆರ್ ನಗರಕ್ಕೆ ಬಂದ್ವಿ ಗೈಸ್. ಕೆ ಆರ್ ನಗರಕ್ಕೆ ಬಂದು ಹುಣಸೂರು ಬಸ್ ಹತ್ತಿದ್ವಿ. ಅವರು ಡೈರೆಕ್ಟು ಹುಣಸೂರಿಗೆ ಹೋದರು. ಅವ್ರು ಹುಣಸೂರೇನೆ. ನಾನು ಕಟ್ಟೆಮಳವಳ್ಳಿಯಲ್ಲಿ ಇಳ್ಕೊಂಡು ಊರಿಗೆ ಬಂದೆ ಗೈಸ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಹೋಗಬೇಕಾದ್ರೆ ಇಂಟ್ರೊಡಕ್ಷನ್ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಫುಲ್ ವೀಡಿಯೋದಲ್ಲಿ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಆಲ್ರೆಡಿ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಬೇಗ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.